ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಚೆನ್ನಮ್ಮ ಅವರ ಸಹೋದರ ನಮ್ಮ ಜೊತೆಲಿದ್ದಾರೆ, ವಿಶ್ವನಾಥ್ ಅಂತ ಹೇಳಿ ಅವ್ರನ್ನ ಮಾತಾಡ್ತೀನಿ. ಸರ್, ಚೆನ್ನಮ್ಮ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಜೀವನದ ಹಲವಾರು ಘಟನೆಗಳನ್ನು ಈ ಸಂದರ್ಭದಲ್ಲಿ ನೀವು ನೆನೆಸ್ಕೊಳ್ಳೋದಾದ್ರೆ ಏನು ನೆನೆಸ್ಕೊಳ್ತೀವಿ ಸರ್? ಸರ್, ಎಲ್ಲ ಏನು ಹೇಳೋ ಅಂಥದ್ದು ಎಲ್ಲ ನಿಮಗೆ ಗೊತ್ತಲ್ಲ. ಎಲ್ಲ ಇದರಲ್ಲೂ ಪಾಪ ಅವರು ದೇವರಿದ್ದಂಗೆ. ಬಟ್ ನಮ್ಮ ಊರಿಗೆ ಬಂದರೆ ಅವರು ಇಡೀ ಜನೆಲ್ಲ ಹೆಂಗಸರು ಇವರು ಎಲ್ಲ ಬಂದು ಅವ್ರನ್ನ ಅಲ್ಲೆಲ್ಲ ಚಂದಮ್ಮ ಅನ್ನೋರು, ಇಲ್ಲೆಲ್ಲ ಪಾಪಕ್ಕ ಪಾಪ ಅನ್ನೋರು. ಅವ್ರನ್ನೆಲ್ಲ ಕರಿತಿದ್ದೆಲ್ಲ ಪಾಪಕ್ಕ ಅಂತಲ್ಲ. ಬಂದರೆ ಒಂದು ಇದಕ್ಕೆ ಬರಲಿ, ಹಣ್ಣಿದ್ರೆ ಶಾಲು ಇವೇನಾರು ಇದ್ದರೆ ಎಲ್ಲ ಕೊಡೋರು ಜನಗಳು. ಏನು ಪ್ರಾಬ್ಲಮ್ ಎಲ್ಲ ಕೇಳ್ಕೊಂಡು ಪಾಪ ಎಲ್ಲ ಹೆಲ್ಪ್ ಮಾಡಿಕೊಡೋರು. ನಿಮ್ಮ ಬದುಕಿಗೆ ಅವರ ಪ್ರಭಾವ ಎಷ್ಟು ಮಟ್ಟಿಗೆ, ಯಾವ ರೀತಿಯಲ್ಲಿ ಸಹಾಯ? ಅವರ ನಮಗೆ ತಂದೆ ತಾಯಿ ದೇವರು ಸರ್. ಅವರು ನಮಗೆ ನಮ್ಮ ಪಾಲಿಗೆ ಅವರು, ನಾವು ಚಿಕ್ಕದ್ರಿಂದ ಇದುವರೆಗೂ ನಮಗೆ ದೇವರು ಅವರು. ಇದನ್ನು ಎಲ್ಲ ಇದರಲ್ಲೂ ಅವರು ಸ್ವಂತ ಅವ್ರ ಮಕ್ಕಳಂಗೆ ನಮ್ಮನ್ನು ಇದುವರೆಗೂ ಕಾಪಾಡ್ಕೊಂಡ್ಬಂದವರು. ಅಧಿಕಾರ, ಅವ್ರ ಕುಟುಂಬಕ್ಕೆ ಅಧಿಕಾರ ಬರೋ ಮೊದಲಿನ ಜೀವನದ ಹೇಗಿತ್ತು, ಅನಂತರ ಬಂದ ಮೇಲೆ ಹೇಗೆ ಇತ್ತು? ಇಲ್ಲ, ಎಲ್ಲ ಒಂದೇ ಸರ್. ಅವ್ರಿಗೆ ಅಧಿಕಾರ ಇದ್ದರೂ ಒಂದೇ, ಅಧಿಕಾರ ಇಲ್ಲದೆ ಹೋದರೂ ಒಂದೇ. ಅವರ ಆ ಟೈಪು ವ್ಯಕ್ತಿ ಅವರು. ಇದೇನಿಲ್ಲ, ಅಧಿಕಾರ ಐತೆ ಅಂತ ಹೇಳ್ಬಿಟ್ಟು ಏನೋ ಇದು ಮೂಡ ಇದೇ ಇಲ್ಲ ಸರ್ ಅವ್ರಿಗೆ, ಆ ಟೈಪು. ನಾನು ಅವಾಗ ಮಾತಾಡ್ತಿದ್ದೆ, ಇಡೀ ಕುಟುಂಬದಲ್ಲಿ ಎಷ್ಟು ಜನ ರಾಜಕಾರಣಿಗಳಿದ್ದಾರೆ, ರಾಜಕೀಯ ಜನಪ್ರತಿನಿಧಿ ಆಗಿದ್ದಾರೆ. ಆದರೆ ಇವರು ಯಾವತ್ತೂ ಕೂಡ ಅದರ ಆಸಕ್ತಿನೇ ತೋರಿಸಿಲ್ಲ. ಅದರಲ್ಲಿ ಹಿಂದ್ಗಡೆ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರು ಹೊರತು ಏನೂ ಆಸಕ್ತಿನೇ ವಹಿಸಿಲ್ಲ ಅದರಲ್ಲಿ. ಇಲ್ಲ ಯಾಂಥದ್ದು ಅದ್ರ ಬಗ್ಗೆ ಅವರು ಬಂದು ಜನ ಮಾತಾಡಿಸಿ ಇದು ಮಾಡೋದು ಬಿಟ್ರೆ ಇದನ್ನು ಅವರ ಮೈಂಡಲ್ಲಿ ಇರಲೇ ಇಲ್ಲ ಅವ್ರದ್ದು. ಆ ಟೈಪ್ ಯಾರು ಕೇಳಿಲ್ಲ ಅವ್ರಿಗೆ ಅಟ್ಲೀಸ್ಟ್ ಒಂದು ಸರಿಗಾದ್ರೂ ನೀವು ಚುನಾವಣೆ ನಿಲ್ಲಿ ಅಥವಾ ಏನಾದ್ರು ಒಂದು ಆಗಿ ಅಂದ್ರೆ ಜನಗಳು ಅವ್ರು ಅದ್ರ ಬಗ್ಗೆ ಅವರು ಇದನ್ನು ಮಾಡಲೇ ಇಲ್ಲ. ಜನ ಹೇಳಿದ್ರು ಅವ್ರೇನು ಇದು ಮಾಡಲ್ಲ ಅದ್ರ ಬಗ್ಗೆ. ಅವ್ರಿಗೆ ಬಂದು ಜನಗಳು ಅವ್ರು ಇದು ಮಾಡ್ತಿದ್ದು ಬಿಟ್ಟರೆ ರಾಜಕೀಯದ ಬಗ್ಗೆ ಅವ್ರಿಗೆ ಏನು ಇದೇ ಇಲ್ಲ. ಅವರ ಜೀವನದ ಕೆಟ್ಟ ಘಟನೆ ಅಂದರೆ ಬಹುಶಃ ಆ್ಯಸಿಡ್ ದಾಳಿ ಆಗಿದ್ದು ಒಂದೇ ಅನ್ಸುತ್ತೆ. ಅದು ಒಂದೇ ಏನಾಯ್ತು ಸರ್ ಅವತ್ತು? ಗೊತ್ತಲ್ಲ ಸರ್ ಎಲ್ಲ ನಿಮಗೆ ಅದು ಇದನ್ನು. ಆನಂತರದಲ್ಲಿ ಅದ್ರ ಬಗ್ಗೆ ಬಟ್ ಅದ್ರ ಬಗ್ಗೆ ಅವ್ರು ಮರ್ತೇ ಬಿಟ್ರು ಅದನ್ನು. ಇದೇನಿಲ್ಲ ಸರಿ. ಅವರ ಅನಾರೋಗ್ಯ ಇದಲ್ಲ ನಿಮ್ಗೆ ಯಾವಾಗ ವಿಷಯ ಗೊತ್ತಾಯಿತು? ನೀವೇನು ಮಾಡಿದ್ರಿ, ಏನು ಹೋಗಿದ್ರು? ನಮಗೆ ಹೋಗಿವೋ ಮಾತಾಡ್ಸ್ಕೊಂಬರಿವೋ ಎಲ್ಲ ಗೊತ್ತತ್ತು ನಮಗೆಲ್ಲ. ಬಟ್ ಇದು ಇಷ್ಟು ಸೀರಿಯಸ್ ಆಗಿರೋದು ಗೊತ್ತಿರಲಿಲ್ಲ. ಬಟ್ ಇನ್ನು ಹಾಸ್ಪಿಟ್ಲಲ್ಲಿ ಅಂದಲ್ಲಿ ಬಿಡಲ್ವಲ್ಲ, ಅದರಿಂದ ನಾವು ಹೋಗೋಣ ಅಂತ ಇದು ಮಾಡೋದು ಅಷ್ಟೊತ್ತಿಗೆ ಈ ಸುದ್ದಿ ಕೇಳಿ ಭಾಳ ಇದಾಯಿತು ಸರ್. ಕೊನೆಯದಾಗಿ ಯಾವಾಗ ನೀವು ಅವ್ರ ಜೊತೆ ಮಾತಾಡಿದ್ವಿ? ಸುಮಾರು ಒಂದು 2-3 ತಿಂಗಳ ಮೇಲೆ ಆಯಿತು ಮಾತಾಡಿದ್ದು. ಏನು ವಿಷಯ ಹಂಚ್ಕೊಂಡಿದ್ದಿಲ್ಲ? ಸುಮ್ಮನೆ ಮಾಮೂಲಿ ಜನರಲ್ಲೇ ಮಾತಾಡೋರು. ಮಕ್ಳಂಗೆ ಅವ್ರೆ, ನೀನು ಹುಷಾರಾಗಿದೆಯಾ ಹಿಂಗೆ ಅಂತ ಎಲ್ಲ ಪಾಪ ಕೇಳೋರೆಲ್ಲ. ಈಗ ಎಲ್ಲೆಲ್ಲಿ ಇಲ್ಲಿ ಊರಿಗೆ ಮನೆಗೆ ತರ್ತಾರ, ಇಲ್ಲಿ ಕರ್ಕೊಂಬಂದು ಇದು ಮಾಡ್ತಾರೆ ಅಂತ? ಇಲ್ಲಿ ಬರ್ತಾ ಇದ್ದಾರೆ ಜನರಿಗೆ, ಸಾರ್ವಜನಿಕರಿಗೆ ಎಲ್ಲೆಲ್ಲ ಇದು ಮಾಡಿದ್ವಿ. ಅಲ್ಲಿ ಅರ್ಧನಹಳ್ಳಿಯಲ್ಲಿ ಎಲ್ಲಿ ಏನು ಅಂತ್ಯ ಸಂಸ್ಕಾರಕ್ಕೆ ಜಾಗ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಅಂತ್ಯ ಸಂಸ್ಕಾರದಕ್ಕಿಂತ ಮುಂಚಿತವಾಗಿ ಸಾರ್ವಜನಿಕ ಇಡ್ತಾರಾ ಅಥವಾ ಮನೆ ಹತ್ರನೇ ಇಡ್ತಾರೆ? ಒಳಯನಶಿಪುರದಿಂದ ಅಲ್ಲೆಲ್ಲ ಇದು ಮಾಡ್ಕೊಂಬಂದು ಇಲ್ಲಿ ಇದನ್ನು ಕರ್ಕೊಂಬರ್ಬೇಕೇನಂತ ಸರ್. ಒಂದು 6 ಗಂಟೆ ಆಗ್ಬೋದು ನನಗೆ. ಎಲ್ಲ ತಲೆ ಉದ್ದಕ್ಕೂ ಜನಗಳು ಇದು ಮಾಡ್ತಾಯಿದ್ದಾರೆ. ಎಲ್ಲ ಥರದ ಇಲ್ಲಿ ಇಸ್ಕೊಂಬರ್ತಾವ್ರೆ. ಹೆಚ್ಚು ಕಡಿಮೆ ಇಲ್ಲಿ ಬರೋ ಹೊತ್ತಿಗೆ 6 ಗಂಟೆ ಮೇಲೆ ಆಗ್ಬೋದು. ಅಲ್ಲಿ ಇವ್ರ ಮನೆ ಹತ್ರ, ರೇವಣ್ಣವ್ರ ಮನೆ ಹತ್ರ ಎಷ್ಟು ಗಂಟೆಗೆ ಇಡ್ತಾರೆ? ಅಲ್ಲಿಂದ ಇಲ್ಲಿಗೆ ಎಷ್ಟು ಗಂಟೆ? ಅಲ್ಲಿ ಬಂದಂಗೆ ಸರ್ ಅವರು ಇದನ್ನು ಹೇಳೋಕ್ಕಾಗಲ್ಲ ಟೈಮಿಂಗ್. ಜನಗಳೆಲ್ಲವರೆಗೂ ಅಲ್ಲೇ ಇಡ್ತಾರ? ಎಲ್ಲಿ? ನಾಳೆವರೆಗೂ ರೇವಣ್ಣವ್ರ ಮನೆಯಲ್ಲೇ ಇಲ್ಲ ಅಲ್ಲೇ. ಅಲ್ಲಿಂದ ಇಲ್ಲಿಗೆ ಇದು ಮಾಡಿಬಿಟ್ಟು ಇಲ್ಲಿ ಅವರು ಹುಟ್ಟೂರಿಗೆ ಅರ್ಧಣೆ ಇದು ಮಾಡ್ತಾರೆ. ಅಂತ್ಯ ಸಂಸ್ಕಾರ ಮಾಡೋ ಜಾಗದಲ್ಲಿ ಬೆಳಿಗ್ಗೆನೇ ಬೇಗ ತಂದಿಟ್ಟು ಜನರಿಗೆ ಅನುಕೂಲ ಆಗುತ್ತೆ. ಲೇಟಾಗಿ ಇದು ಮಾಡ್ತಾರೆ ಕಾಣುತ್ತೆ. ಅಲ್ಲಿಂದ ಅಲ್ಲೇ ಎಲ್ಲ ಇದು ಮಾಡ್ಕೊಂಬರ್ತಾರೆ. ಅಂತ್ಯ ಸಂಸ್ಕಾರ ಇದೆಲ್ಲ ಹೇಗೆ ಸರ್, ಯಾವ ರೀತಿ ಇರುತ್ತೆ? ಬಟ್ ಅದ್ರ ಬಗ್ಗೆ ನಮ್ಮ ಮಾಮೂಲಿ ಏನಿದೆ ಇದನ್ನೇ ಇಲ್ಲ. ನಮ್ಮ ಇದರಲ್ಲಿ ಏನಿದೆ ಅದೇ ಟೈಪ್ ಒಕ್ಕಲಿಗ ಇದ್ರಲ್ಲ ಇದೆ ಮಾಡ್ತಾರೆ ಅಷ್ಟೇ. ದೈವ ಭಕ್ತರಾಗಿದ್ದು ನಿಮಗೆ ಗೊತ್ತಲ್ಲ ಸರ್ ಅವ್ರು ಏನು ಅಂತ ಹೇಳಿ. ಅದ್ರ ಬಗ್ಗೆ ಹೇಳಂಗೆ ಇಲ್ವಲ್ಲ. ಕಾಯಿಸ್ಬಿಟ್ಟು ನಿಮಗೆ ತೊಂದರೆ ಕೊಟ್ಟು ತುಂಬ ಥ್ಯಾಂಕ್ಸ್.
ಇದು ಚೆನ್ನಮ್ಮ ಅವರ ಸಹೋದರ ವಿಶ್ವನಾಥ್ ಅವರು ಹೇಳುವಂಥ ಮಾತು. ಸಂಜೆ ಇಲ್ಲಿ ಕರ್ಕೊಂಬರ್ತಾರೆ, ಇಲ್ಲಿ ಊರಿನಲ್ಲಿ ಕೂಡ ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗತ್ತೆ. ನಾಳೆ ಅಂತ್ಯ ಸಂಸ್ಕಾರಗಳಿದೆ, ಅದಕ್ಕೆ ಬೇಕಂತ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಜನಾರ್ದನ ಬಾರ್, ಜಿ ಕನ್ನಡ ನ್ಯೂಸ್, ಹಾಸನ.